ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತು ರೆಡಿ ಆಗ್ತಿರೋ ಕಾರಣ ಅಂತ ಹೇಳಿದ್ರೆ ನಾಳೆ ಬಂದುಬಿಟ್ಟು ನಮ್ಮ ಅಮ್ಮದು ಸುರಿದು ಒಂದೇ ದಿನ ಬರ್ಡೇ ಅಲ್ವಾ. ಸೊ ಅದಕ್ಕೆ ಇವತ್ತು ಶಾಪಿಂಗ್ ಮಾಡೋಣ ಅಂತ ಝುಡಿಯೋಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಹಾಗೆ ಪಾರ್ಲರ್ಗೆಲ್ಲ ಹೋಗಬೇಕು. ಸೊ ನೋಡೋಣ ಇವತ್ತು ಎಲ್ಲೆಲ್ಲ ಹೋಗ್ತೀವಿ, ಹೆಂಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ಸೂರ್ಯನು ಹಿಂದೆ ಕ್ಯಾಮ್ರಾ ಇಟ್ಕೊಂಡಿದ್ದಾನೆ. ಬರ ಹಿಂಗೆ ಬಿ ಪಾರು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇಷ್ಟೇ ಹೇಗೆ ಹೋಗ್ತೀವಿ ಹೆಂಗೆ ನೋಡಿ. ನಮ್ಮ ಅಜ್ಜಿಯರು ಕೂತ್ಕೊಂಡು ನಮ್ಮಮ್ಮ ಮಲ್ಕೊಟ್ಟವ್ರಿ. ನಮ್ಮ ಮಮ್ಮಿ ಆಕ್ಸಿಡೆಂಟ್ ಆಗಿದೆ. ಸೊ ನಿನ್ನೆ ಬಿದ್ದೋಗ್ಬಿಟ್ಟಿದ್ದಾರೆ, ಕೈ ಇಟ್ಟಾಗಿ ಮಲಗಿದ್ದಾರೆ. ಅಮ್ಮ ಹಾಯ್ ಹೇಳಮ್ಮ, ಹಾಯ್ ಅಲ್ಲ. ಇವಾಗ ನಾನು ನಮ್ಮಮ್ಮ ಹೋಗ್ತಿದ್ದೆ. ನಮ್ಮ ಮಮ್ಮಿ ಕೈ ನೋಡಿ ಹೆಂಗಾಗಿದೆ. ನಿನ್ನೆ ಯಾರೋ ಗುದ್ಬಿಟ್ಟಿದ್ದಾರೆ. ಅವ್ನು ನೋಡ್ಕೊಂಡು ಇವ್ನು ಹೋಗಿದ್ದ, ಅವ್ನು ಸಿಕ್ಕಲೇ ಇಲ್ಲ ನಮಗೆ. ಸಲೂನು ಫೈನಲ್ ಆಗಿ ಬಂದ್ವಿ ಗೈಸ್, ತುಂಬ ಚೆನ್ನಾಗಿತ್ತು ಸಲೂನು. ನಾನು ಫೈನಲ್ ಇವಾಗ ಸಲೂನಿಗೆ ಬಂದಿದ್ದೀನಿ. ನೇಲ್ ಆರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಮ್ಮಮ್ಮ ಲೇರ್ ಸ್ಪಾ ಮಾಡಿಸ್ಕೊತಿದ್ದಾರೆ. ಸೊ ನಾಳೆ ಬರ್ಡೇ ಫುಲ್ ಪ್ರಿಪೇರ್ ಆಗ್ತಿದ್ದಾರೆ ನಮ್ಮಮ್ಮ. ಹಾಯ್ ಹೇಳಿ. ನೇಲ್ ಆರ್ಟ್ ಏನು ಮಾಡಿಸ್ತಿಲ್ಲ, ಸುಮ್ಮನೆ ಅದನ್ನು ರಿಮೂವ್ ಮಾಡಿಸ್ತಿದ್ದೀನಿ, ಕಲರ್ ಹಾಕಿರೋದಷ್ಟೇ. ಸೊ ನನಗೆ ಕಲರ್ ಮಿಕ್ಸಪ್ ಮಾಡ್ಕೊಬರೋದಕ್ಕೆ ಹೋಗಿದ್ದಾರೆ ನಮ್ಮಮ್ಮ. ನೋಡಿ ಹೇರ್ ಕಟ್ ಮಾಡಿಸ್ಕೊತಿದ್ದಾರೆ. ಇಷ್ಟ ಆಯ್ತಾ? ನಮ್ಮಮ್ಮ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ನಾನು ತುಂಬ ರೆಡ್ ಕಲರ್ ಇಷ್ಟಪಟ್ಟು ಹಾಕ್ಸ್ಕೊಂಡಿದ್ದು. ನಾನು ಕಲರಿಂಗ್ ಹಾಕ್ಸ್ತಿದ್ದೀನಿ ಗೈಸ್. ಇವಾಗ ಯಾವ ಹಿಂಗೆ ಬರುತ್ತೋ ಫೈನಲ್ ಅಂತ ತುಂಬ ಯೋಚನೆ ಮಾಡ್ತಿದ್ದೀನಿ. ನೋಡೋಣ ಯಾವ ಥರ ಬರುತ್ತೋ ಏನೋ, ನನಗೂ ಗೊತ್ತಿಲ್ಲ. ಹೇರ್ ವಾಶ್ ಮಾಡಿದ್ರು ಹೇಗೆ ಬರುತ್ತೆ ಅಂತ ನನ್ನಂತೂ ತುಂಬಾ ವೆಯ್ಟ್ ಮಾಡ್ತಿದ್ದೆ. ನನಗಂತೂ ಆ ಥರ ಫೈನಲ್ ಆಗಿ ಈ ಥರ ಬಂದು ನಂಗೆ ತುಂಬಾ ಖುಷಿ ಆಯಿತು. ಇವಾಗ ನನ್ನ ಸಲೂನ್ನ ಮುಗಿಸ್ಕೊಂಡು ನನ್ನ ಹೇರ್ ಸ್ಟೈಲ್ ಹೇಗಿದೆ ಅಂತ ಫೋಟೋ ಹಾಕ್ತೀನಿ. ಸೊ ನಾನು ಇವಾಗ ಸೂರ್ಯನು ಬಟ್ಟೆ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದಾನೆ. ನನಗೇನೋ ಅದು ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಶಾಪಿಂಗ್ ಹೋಗ್ತಾಯಿದ್ದೀವಿ. ಸೊ ನೀನು ಶೂ ಗೀವ್ ಏನೂ ತೊಗೊಂಡಿಲ್ಲ. ನಾಳೆನೇ ಬರ್ಡೇ ಇರೋದ್ರಿಂದ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ. ಸೊ ಇವಾಗ ಹೋಗಿ ಏನೇನು ತಗೋತೀವಿ, ಏನೇನು ಪರ್ಚೇಸ್ ಮಾಡ್ತೀನಿ. ಕಲರ್ ಹೇಗೆ ಅನಿಸ್ತಿದ್ದೀನಿ ನಿಮಗೆ? ಸೊ ನನಗೇನು ಗೊತ್ತಾ, ಏನಪ್ಪ ಇವಳು ಈ ಥರ ಎಲ್ಲ ಶಾಪಿಂಗ್ ನನ್ನ ಗಂಡ ಮಾಡಿಸ್ತಾರೆ. ನನಗೆ ಇಷ್ಟೇ ಸಾಕು. ಬೇರೆಯವ್ರು ಏನು ಅನ್ಕೋತಾರೋ ನನಗೆ ಅದೇನು ಬೇಕಾಗಿಲ್ಲ. ಯಾಕಂದರೆ ನನ್ನ ಮನೆಯವರು ನನ್ನ ಗಂಡ ಸಪೋರ್ಟ್ ಮಾಡಿದ್ರೆ ಸಾಕು. ಸೊ ನಂಗೆ ತುಂಬ ಖುಷಿ ಆಗ್ತು. ನನಗೆ ನಾನು ಅಂದ್ಕೊಂಡಿದ್ದು ಯಾವುದೋ ಕಲರು ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿದ್ದಾರೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತೀವಿ, ಹೇಗೆ ಎಲ್ಲೆಲ್ಲ ಓಡಾಡ್ತೀವಿ, ಏನೇನು ಬೈ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ನನ್ನ ಎಂತಕ್ಕೂ ಆರ್ಡ್ರ್ ಕೊಟ್ಟಿಲ್ಲ, ಕೇಕು ಕೂಡ ನಾನು ಆರ್ಡ್ರ್ ಕೊಟ್ಟಿಲ್ಲ. ಏನು ಮಾಡೋದು, ಸೂರ್ಯನೇ ಕರ್ಕೊಂಡು ಓಡಾಡ್ತಿದ್ದೀನಿ. ನೋಡೋಣ ಅದು ಹೇಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಶಾಪಿಂಗ್ ಹೋಗ್ತಾಯಿದ್ದೀವಿ. ಇದರಲ್ಲಿ ಸ್ವಲ್ಪನೇ ಶಾಪಿಂಗ್ ಮಾಡಿದ್ದು. ನಮ್ಮ ಅಮ್ಮಗೂ ಬಟ್ಟೆ ಸಿಗಲಿಲ್ಲ. ಸೊ ಬೇರೆ ಕಡೆ ಹೋಗ್ತಿದ್ದೀವಿ. ನನಗಂತೂ ಟೆನ್ಷನ್ ಆಗ್ತಿದೆ, ಲೇಟ್ ಬೇರೆ ಆಗ್ತಿದೆ. ನೋಡೋಣ ಏನು ಸಿಗುತ್ತೆ ಏನೋ, ನನಗೂ ಗೊತ್ತಿಲ್ಲ. ಲೇಟ್ ಮಾಡಿ ಏನೋ ಗೊಣಗಾಡ್ತಿದ್ಯಾ? ನಾನು ಇಷ್ಟಕ್ಕೆ ಈ ಥರ ಎಲ್ಲ ಗಮ್ಮೆ ಬರಲ್ಲ ಅಡಿದಾಸಲ್ಲಿ. ಸರಿ ನಡಿ, ಫೇಕ್ ಅನ್ಸುತ್ತಿದ್ದು ಹಂಗಂದ್ರೆ. ಅಲ್ಲಿ ನೋಡು ಶೂ ಸಕ್ಕತ್ತಾಗೈತೆ ಅಲ್ವಾ? ಇನ್ನಲ್ಲಿ ನಾವು ಮನೆಗೆ ಬಂದ್ವಿ ಗೈಸ್. ಎಲ್ಲ ಶಾಪಿಂಗು ಕೂಡ ಆಯಿತು. ನೀವೇ ನೋಡ್ತಿರ್ಬೋದು ಶಾಪಿಂಗ್ ಕವರ್ಸ್ ಇಲ್ಲಿದೆ. ಸೊ ಇವಾಗಲೇ ತೋರಿಸ್ಬಿಟ್ರೆ ನಾಳೆ ಯಾವ ಡ್ರೆಸ್ ವೇರ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾಳೆ ಲಾಗ್ ನೋಡಿ. ನಾಳೆ ಲಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮನ್ನ ಟೆಂಪಲ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ಮಗಳು ಅಂತೂ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಓನೇ ಬಂಗಾರಿ, ಓನಾ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೊಂಥರ ಮಿನಿ ಲಾಗ್ ಆಯಿತು. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟಿಗೆ ವಿ ಲವ್ ಯು ಆಲ್. ಮಾತಾಡು ಶಮಿ. ಲಾಗ್ ಹಿಂಗೆ ಮಾತಾಡ್ತಾಳೆ ನೋಡಿ ಸೂರ್ಯ. ಹಾರೆ
ಸೊ ಅವಳನ್ನೂ ನಾಳೆ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೇನೋ ನನಗೂ ಗೊತ್ತಿಲ್ಲ.